श्रीगुरुभ्यो नमः। नरसिंहोऽखिलाज्ञानम् अर्थध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भावनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च। पूर्णप्रज्ञस्रुतियस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुआत्मकस्य विष्णोर्व्यस्था समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ದ್ವಿತೀಯಾಧ್ಯಾಯ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಪರಮಾತ್ಮನ ಕಥೆಯನ್ನ ಯಾಕೆ ಕೇಳಬೇಕು ಅಂತ ಶುಕಾಚಾರ್ಯರು ನಿರೂಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಪರಮಾತ್ಮನ ಕಥೆ ಕೇಳಿದಷ್ಟು ಮನಸ್ಸಿನಲ್ಲಿ ಇರತಕ್ಕ ಕೊಳೆಗಳು ಅದು ದೂರವಾಗ್ತದೆ. ಹೃದ್ಯಂತಸ್ಥೋ ಹ್ಯವಧ್ರಾನಿ ವಿಧುನೋತಿ ಸುಹೃತ್ಸತಾಂ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆ. ಈ ರೀತಿಯಾಗಿ ಮನಸ್ಸಿನ ಕೊಳೆ ಆರಂಭದಲ್ಲಿ ಸ್ವಲ್ಪ ಭಕ್ತಿಯಿಂದ ಭಾಗವತ ಪರಮಾತ್ಮನ ಕಥೆಯನ್ನ ಕೇಳ್ತೀವಿ. ಅದರಿಂದ ಏನಾಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಆ ಶುದ್ಧವಾದ ಮನಸ್ಸು ಮತ್ತೆ ಇನ್ನಷ್ಟು ಭಗವಂತನ ಕಥೆ ಕೇಳೋಣ ಅಂತ ಪ್ರಚೋದನೆ ಮಾಡುತ್ತದೆ. ಅದರಿಂದ ಪರಮಾತ್ಮನಲ್ಲಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ಅಂತ ಬರೀತಾರೆ. ನಿಶ್ಚಲವಾದ ಒಂದು ಭಕ್ತಿ ಬೆಳೆಯುತ್ತದೆ ಅಂತ ನಾವು ನೋಡಿದ್ದೀವಿ. ತದಾ ರಜಸ್ತಮೋಭಾವಾಃ ಕಾಮಲೋಭಾದಯಶ್ಚಯೇ ಚೇತಯೇತೈರನಾಭಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಹಾಗೆ ಈ ರೀತಿಯಾಗಿ ನಮ್ಮಲ್ಲಿ ಪರಮಾತ್ಮನ ಕಥೆ ಕೇಳಿದಷ್ಟು ಸತ್ವಗುಣಗಳು ಬೆಳೆಯುತ್ತದೆ. ಅದರಿಂದ ಏನಾಗ್ತದೆ, ರಜಸ್ಸು ತಮಸ್ಸು ಕಾಮ ಲೋಭ ಇವೇ ಮೊದಲಾದವು. ರಜಸ್ಸು ತಮಸ್ಸೇ ನಮ್ಮ ದುರ್ಗುಣಗಳಿಗೆಲ್ಲ ಕಾರಣ. ರಜೋಗುಣದಿಂದ ಆಲಸ್ಯ ಮುಂತಾದವುಗಳು ಬರುತ್ತವೆ. ತಮೋಗುಣದಿಂದ ಕಾಮ ಕ್ರೋಧ ಇತ್ಯಾದಿಗಳು. ಅದಕ್ಕೊಂದು ಸಂಬಂಧ ಇದೆ. ರಜೋಗುಣದಿಂದಲೂ ಕಾಮಲೋಭಾದಿಗಳು ಬರಬಹುದು. ತಮೋಗುಣದಿಂದ ಪರಮಾತ್ಮನ ದ್ವೇಷ ನಿದ್ರೆ ಇತ್ಯಾದಿಗಳು ಅಜ್ಞಾನ ಇವೆಲ್ಲವೂ ಕೂಡ ಬರುತ್ತದೆ ಅಂತ. ಇದೆಲ್ಲ ಏನಾಗ್ತದೆ, ನಾಶ ಆಗ್ತದೆ. ಪರಮಾತ್ಮನಲ್ಲಿ ಮನಸ್ಸಿಟ್ಟು ಕಥೆ ಕೇಳುತ್ತಾ ಸತ್ವೇ ಪ್ರಸೀದತಿ. ಸತ್ವ ಅಂದ್ರೆ ಬಲಜ್ಞಾನ ಸಮಾಹಾರ ರೂಪವಾದ ಪರಮಾತ್ಮನಲ್ಲಿ ಮನಸ್ಸು ಸಂತುಷ್ಟವಾಗ್ತದೆ. ಮನಸ್ಸಿನಲ್ಲಿ ಇದ್ದ ಕಾಮಕ್ರೋಧಾದಿಗಳು ದೂರ ಹೋದಾಗ ಮನಸ್ಸು ಪರಮಾತ್ಮನಲ್ಲಿ ಇದ್ದು ಪ್ರಸನ್ನವಾಗಿ ಇರುತ್ತದೆ. ಏವಂ ಪ್ರಸನ್ನ ಮನಸ್ಸೋ ಭಗವದ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಈ ರೀತಿಯಾಗಿ ನಿತ್ಯದಲ್ಲೂ ಪರಮಾತ್ಮನ ವಿಚಾರವನ್ನ ಕೇಳೋಣ. ರಾಮದೇವರ ಕಥೆ ಕೇಳೋಣ, ಕೃಷ್ಣದೇವರ ಕಥೆ ಕೇಳೋಣ, ಕಪಿಲ, ಪರಮಾತ್ಮನ ಎಷ್ಟು ಅವತಾರಗಳಿದೆ. ಒಂದಿನಕ್ಕೆ ಒಂದು ಅವತಾರ ಕೇಳೋಣ ಅಂದ್ರಗಡೆ ಸಮಯ ಸಾಕಾಗೋದಿಲ್ಲ. ಅಷ್ಟು ದೀರ್ಘವಾಗಿ ಪರಮಾತ್ಮ ನಮಗೆ ಚಿಂತನೆಗೆ ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಒಂದಿನಕ್ಕೆ ಒಂದು ಅವತಾರ, 10 ದಿನಕ್ಕೆ 10 ಅವತಾರ ಅಂತ ಇಟ್ಕೊಂಡ್ರು ಕೂಡ ಮುಗಿಯೋದಿಲ್ಲ, ಸಾಕಾಗೋದಿಲ್ಲ ಒಂದಿನ. ಈ ರೀತಿಯಾಗಿ ಮನಸ್ಸು ಮಾತ್ರ ಪ್ರಸನ್ನವಾಗಿ ಇರುತ್ತದೆ.
ಅದರಿಂದ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ. ಆ ಭಕ್ತಿಯಿಂದ ಭಗವತ್ ತತ್ವ ವಿಜ್ಞಾನ ಯಥಾಯೋಗ್ಯವಾಗಿ ಪರಮಾತ್ಮನಲ್ಲಿ ಅಪರೋಕ್ಷ ಜ್ಞಾನ ಅದು ಉಂಟಾಗ್ತದೆ. ಮುಕ್ತ ಸಂಗಸ್ಯ, ಯಾರು ವಿಷಯದಲ್ಲಿ ಆಸೆಯನ್ನು ಬಿಟ್ಟಿದ್ದಾನೋ ಅಂತವನಿಗೆ ಅಪರೋಕ್ಷ ಜ್ಞಾನ ಉಂಟಾಗ್ತದೆ ಅಂತ ಹೇಳ್ತಾರೆ. ಅದರಿಂದ ಮನಸ್ಸು ದೇವರಲ್ಲಿ ಇಡಬೇಕು. ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ಮನವನಿತ್ತರೆ ತನ್ನ ನೀವನು. ಹಾಗೇನು ದೇವರು ನಿರೀಕ್ಷೆ ಮಾಡೋದು ಅದು ಕಿವಿ ಕೊಟ್ಟು ಕೇಳು ಪರಮಾತ್ಮನ ಕಥೆಯನ್ನ ಅಂತ. ಅದರಿಂದ ಆಗುವ ಪ್ರಭಾವ ಇವೆಲ್ಲ, ಅದರ ಎಫೆಕ್ಟ್ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತು, ಪರಮಾತ್ಮನ ಅಪರೋಕ್ಷ ಜ್ಞಾನ ಆಯ್ತು. ಅದರಿಂದ ಏನು, ಅದರ ಪ್ರಭಾವ, ಅದರ ಎಫೆಕ್ಟ್ ಏನು ಅಂತ ನೋಡಿದ್ರೆ, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟೇ ಏವ ಆತ್ಮನಿ ಈಶ್ವರೇ. ಇದು ಅಪರೋಕ್ಷ ಜ್ಞಾನ ಆದ ಮೇಲೆ ಬರತಕ್ಕ ಫಲ. ಅಂದ್ರೆ ಪರಮಾತ್ಮನ ತತ್ವಜ್ಞಾನ ಕೇಳುವುದರಿಂದ ಮನಸ್ಸಿನಲ್ಲಿ ಇದ್ದ ಕಾಮಕ್ರೋಧಾದಿ ದೋಷಗಳು ಹೋಗಿ ಪರಮಾತ್ಮನಲ್ಲೇ ಮನಸ್ಸು ಇರುತ್ತದೆ. ಯಾವ ಲೋಕದಲ್ಲಿ ಇರತಕ್ಕ ಯಾವ ಪದಾರ್ಥ ಮೇಲೂ ಆಸೆ ಆಕಾಂಕ್ಷೆ ಬದು ಇರೋದಿಲ್ಲ. ಅದು ಬೇಕು ಇದು ಬೇಕು ಅಂತಾನೆ ಅನಿಸೋದಿಲ್ಲ. ದೇವರು ಬಿಟ್ಟು ಇನ್ಯಾವುದು ಬೇಡ. ಮತ್ತೆ ನಾವು ಗುರು ಜಗನ್ನಾಥದಾಸರನ್ನೇ ಮೊರೆ ಹೋಗ್ಬೇಕು. ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಹರಿಕಥಾಂಸಾರದಲ್ಲಿ, ಒಂದು ಮಗು ಅಳ್ತಾ ಇರ್ತದಂತೆ. ಮಗು ಅಳ್ತಾ ಇದೆ, ಅವ್ರ ಅಮ್ಮ ಬೇಕು ಅಂತ ಅಳ್ತಾ ಇದೆ. ಆ ಮಗು ಹತ್ರ ಏನೇ ಬೊಂಬೆ ಕೊಡಿ, ಚಾಕ್ಲೇಟ್ ಕೊಡಿ, ಯಾವ್ದು ಬೇಡ ಅಂತ ಬಿಸಾಕ್ತದೆ. ಏನ್ ಬೇಕು? ಅಮ್ಮನೇ ಬೇಕು. ಅಮ್ಮ ಬಂದ್ರನೆ ಅದು ಅಳು ನಿಲ್ಸೋದು. ಆ ರೀತಿಯಾಗಿ ನಮ್ಗೆ ಇರಬೇಕು. ನಮಗೆ ದುಡ್ಡು ಕೊಡ್ತೀನಿ, ಕಾಸು ಕೊಡ್ತೀನಿ, ಮನೆ ಬಂಗಲಾ ಕೊಡ್ತೀನಿ, ಯಾವ್ದು ನನಗೆ ಬೇಡ. ಯಾವ್ದು ಬೇಕು? ದೇವರೊಬ್ಬನೇ ಬೇಕು. ಈಗ ಮಗುವಿನಿಂದ ಕಲಿಬೇಕಾದ ಪಾಠ ಅಂತಾರೆ. ಮಗುವಿನಿಂದ ನಾವು ಪಾಠ ಕಲಿಬೇಕಂತ. ತಾಯಿಯನ್ನು ಬಿಟ್ಟು ಯಾವುದನ್ನು ಬಯಸೋದು ಮಗು. ರೀತಿಯಾಗಿ ನಾವು ಕೂಡ ಲೌಕಿಕ ಸುಖವನ್ನ ಬಯಸದೆ ಪರಮಾತ್ಮನನ್ನ ಬಯಸಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆದಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಅದರ ಪ್ರಭಾವ ವಿದ್ಯತೆ ಹೃದಯ ಗ್ರಂಥಿ, ನಮ್ಮ ಮನಸ್ಸಿನಲ್ಲಿ ಇರತಕ್ಕ ಒಂದು ಗ್ರಂಥಿ. ಹೃದಯ ಗ್ರಂಥಿ ಅಂದ್ರೆ ಲಿಂಗದೇಹ ಅಂತ ಕರೀತಾರೆ. ಅದೆಲ್ಲ ನಾಶವಾಗ್ತದೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲಾ ಸಂಶಯಗಳು ಕೂಡ ನಮಗೆ ದೂರ ಆಗ್ತದೆ. ಪರಮಾತ್ಮನ ಅಪರೋಕ್ಷ ಜ್ಞಾನದ ಪ್ರಭಾವ, ಸಂಶಯಗಳು ದೂರ ಆಗ್ತವೆ. ಶ್ರೀಯಂತೆ ಚಾಸ್ಯ ಕರ್ಮಾಣಿ, ಅವನ ಕರ್ಮ ಬಂಧನ ಇರೋದಿಲ್ಲ. ಕರ್ಮ ಎಲ್ಲವೂ ಕೂಡ ನಾಶ ಆಗ್ತದೆ. ಇದೇನು ಕರ್ಮದ ನಾಶ ಅಂದ್ರೆ ಏನು, ನಮಗೆ ಅರ್ಥನೇ ಆಗೋದಿಲ್ಲ. ಅದು ಅರ್ಥ ಆಗಬೇಕಂದ್ರೆ ಕರ್ಮದ ಪ್ರಭಾವ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಗ ಕರ್ಮದ ನಾಶವನ್ನ ನಾವು ಬಯಸ್ತೀವಿ. ಈಗ ನಾವು ಇಂಥವರ ಮಗನಾಗಿಯೋ ಮಗಳಾಗಿಯೋ ಹುಟ್ಟಿದ್ದೀವಿ. ಅದಕ್ಕೇನ್ ಕಾರಣ? ನಾವು ಹಿಂದೆ ಮಾಡಿದ ಕರ್ಮ. ಆ ಋಣ ಅದು ಹಂಗೆ ಉಳಿತಾರೆ. ಅದರಿಂದ ಅವರ ಮಕ್ಕಳಾಗಿ ಹುಟ್ಟಿ ಅವರ ಸೇವೆಯನ್ನು ಮಾಡಬೇಕು. ತಂದೆ ತಾಯಿ ಇರಬಹುದು, ಪತಿ ಪತ್ನಿಯರು ಇರಬಹುದು, ಅಥವಾ ಮಕ್ಕಳಾಗಿ ಇರಬಹುದು. ಈ ಮನೆಯಲ್ಲಿ ಈ ವಾತಾವರಣದಲ್ಲಿ ನಾನು ಹುಟ್ಟೋದಕ್ಕೆ ಏನ್ ಕಾರಣ? ನಾನು ಹಿಂದೆ ಮಾಡಿದ ಕರ್ಮ. ಈ ಕರ್ಮ ನಮ್ಮನ್ನು ಬಿಡೋದಿಲ್ಲ. ನೋಡಿ, ಭೂಮಿಯಲ್ಲಿ ಒಂದು ದಿನ ನಾವು ಸರಿಯಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಬಂದ್ರೆ 10 ಜನ್ಮಕ್ಕೆ ಬೇಕಾದಷ್ಟು ಪಾಪವನ್ನು ನಾವು ಸಂಗ್ರಹ ಮಾಡಿರ್ತೀವಿ. ಒಂದು ದಿವಸದಲ್ಲಿ 10 ಜನ್ಮ ಅಂದ್ರೆ ಅಷ್ಟು ಪಾಪ ಸಂಗ್ರಹ ಮಾಡಿರ್ತೀವಿ ಅಂದ್ರೆ ಎಷ್ಟು ಜನ್ಮಗಳು ನಮಗೆ ಬರ್ಲಿಕ್ಕಿಲ್ಲ. ಅದರಿಂದ ಕರ್ಮ, ದಾಸರು ಹೇಳಿದಂತೆ, ಬೆಟ್ಟದಂತ ಪಾಪ ಹೊತ್ತಿರುವೆ ನಾನು. ನಮ್ಮ ಕರ್ಮ ಎಷ್ಟಿದೆ? ಬೆಟ್ಟದಷ್ಟು ಇದೆ. ದೇವರು ಒಂದು ಮಾತು ಹೇಳ್ತಾನೆ ಅಂತ ಇಟ್ಕೊಳ್ಳಿ, ನೋಡಪ್ಪ ನೀನು ಕರ್ಮ ಇದೆ, ನೀ ಈ ಕರ್ಮದ ಬೆಟ್ಟವನ್ನ ಕರಗಿಸಿ ಬಾ, ಆಮೇಲೆ ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಏನಾದ್ರು ಒಂದು ರೂಲ್ ಹಾಕಿದ ಅಂದ್ರೆ ನಮ್ಮಿಂದ ಸಾಧ್ಯನಾ? ದುರ್ಗಾ ಜನ್ಮಗಳು ಬರ್ತಾ ಇರ್ತವೆ. ಆ ಜನ್ಮದಲ್ಲಿ ಮತ್ತಷ್ಟು 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನ ಸರಿಯಾಗಿ ಬದುಕಿದ್ರೆ, ಇನ್ನು ಪಾಪ ಕರ್ಮ ಮಾಡ್ತಾ ಹೋದ್ರೆ ಇನ್ನು 10 ಅಲ್ಲ, ಅದು ಪಾಪ ಕರ್ಮ ಕಷ್ಟ ತಕ್ಕಂತೆ ಇನ್ನು ಜಾಸ್ತಿ ಜನ್ಮಗಳು ಇದೆ. ಸರಿಯಾಗಿ ಮಾಡಿದ್ರೆ 10 ಜನ್ಮ. ಆ ಜನ್ಮದಲ್ಲಿ ಮತ್ತೆ ಕರ್ಮ ಮಾಡ್ತಾ ಹೋದರೆ ಮತ್ತು 10 ಜನ್ಮ. ಈ ರೀತಿಯಾಗಿ ಆ ಪಾಪದ ಬೆಟ್ಟ ಅದು ಸದಾ ಬೆಳೆಯತಕ್ಕದ್ದು. ಅದು ನಿಲ್ಸ್ಲಿಕ್ಕೆ ಆಗೋದಿಲ್ಲ. ಆ ಬೆಟ್ಟವನ್ನ, ಪಾಪದ ಬೆಟ್ಟವನ್ನ ಸದಾ ಬೆಳೆಯತಕ್ಕ ಬೆಟ್ಟ ಅದು.
ಅಂತ ಒಂದು ಬೆಟ್ಟವನ್ನ ಸ್ವಾಮಿ ನಾಶ ಮಾಡ್ತಾನೆ. ನೋಡಿ ದೇವರ ಕರುಣೆ ನೋಡಿ, ಅಪರೋಕ್ಷ ಜ್ಞಾನದ ಪ್ರಭಾವ. ಆ ಕರ್ಮ ಕ್ಷಯ ಆಗ್ತದೆ. ಇದು ಕರ್ಮಕ್ಷಯ ಅಂದ್ರೆ ಅದರ ಎಫೆಕ್ಟ್ ಏನು, ನಮಗೆ ಮುಂದೆ ಜನ್ಮ ನಿಂತೋಗ್ತದೆ. ಒಂದು ಗೇಟ್ ಹಾಕ್ಬಿಡ್ತಾನೆ, ನಮಗೂ ಕರ್ಮಕ್ಕೂ ಇರುವ ಒಂದು ಆ ಲಿಂಕ್ ಅದನ್ನ ತುಂಡು ಮಾಡ್ತಾನೆ. ಕರ್ಮ ಇದ್ರೆ ತಾನೇ ಮುಂದೆ ಮುಂದೆ ಜನ್ಮಗಳು ಬರ್ತಾ ಇರುತ್ತವೆ. ಕರ್ಮಗಳ ಲಿಂಕ್ ಅನ್ನೇ ನಾವು ಮಾಡಿದ್ದೇ ಕರ್ಮ, ಬೇರೆ ಯಾರೋ ಮಾಡಿದ್ದನ್ನ ನಮಗೆ ದೇವರು ಹಂಚೋದಿಲ್ಲ. ನಾವು ಮಾಡಿದ್ದನ್ನೇ ನಮಗ್ ಬಡಿಸ್ತಾನೆ. ಅದೇ ಬೆಟ್ಟದಂತೆ ಬೆಳೀತಾ ಇದೆ, ಪ್ರತಿ ಜನ್ಮದಲ್ಲೂ ಬೆಳೀತಾ ಇದೆ. ಇದು ಕರ್ಮದ ಪ್ರಭಾವ. ಇವರಿಗೆ ಇಷ್ಟು ಸಂಪತ್ತು ಇರಬೇಕು, ಇಷ್ಟು ಜ್ಞಾನ ಇರಬೇಕು, ಇಷ್ಟು ಭಕ್ತಿ ಇರಬೇಕು, ಎಲ್ಲದಕ್ಕೂ ಯಾವ್ದು ಕಾರಣ? ನಾವು ಮಾಡಿದ ಕರ್ಮನೇ. ನಾವು ಮಾಡಿದ ಕರ್ಮ ಅದು ವೆರಿ ಪವರ್ಫುಲ್. ಅದು ನಮ್ಮನ್ನು ಅಂಟಿಸ್ಕೊಂಡು ಬರ್ತಾ ಇದೆ. ಈ ರೀತಿಯಾಗಿ ಆ ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ನಮಗೆ ಆಗತಕ್ಕ ಪ್ರಭಾವ ಕ್ಷಯ ಹೃದಯದಲ್ಲಿ ಇರತಕ್ಕಂಥದ್ದು. ಅದೇ ಆದ್ರೆ ಅದು ನಾಶ ಆಗೋದಕ್ಕೂ ಕೂಡ ನಮಗೆ ಎಲಿಜಿಬಿಲಿಟಿ ಸಿಗ್ತದೆ. ಅಂದ್ರೆ ಒಂದು ಹಂತದಲ್ಲಿ, ಒಂದ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಒಳ್ಳೆ ಡಿಸಿಪ್ಲಿನ್ ಆಗಿ ಇರ್ತೀವಿ. ಈಗ ನಮಗೆ ದೇವರ ದರ್ಶನ ಆಗೋದಿಲ್ಲ, ಉತ್ತಮ ಲೋಕಗಳಲ್ಲಿ ಪ್ರವೇಶ ಸಿಗೋದಿಲ್ಲ. ಹಾಗೆ ಅಂದ್ರೆ ನಮ್ಮಲ್ಲಿ ಏನಿಲ್ಲ, ಶಿಸ್ತಿಲ್ಲ. ಬೆಳಿಗ್ಗೆ ಎದ್ದಾಗ್ಲಿಂದ ಶುರು ದೇವರಿಗೆ ಹರಿವಾಯು ಗುರುಗಳಿಗೆ ವಿರುದ್ಧವಾಗಿಯೇ ನಡೆಯೋದು. ಅವ್ರು ಹೇಳಿದ್ದು ಯಾವುದು ಸಕಾಲಕ್ಕೆ ಮನಸ್ಸಿಟ್ಟು ಭಕ್ತಿಯಿಂದ ನಾವು ಮಾಡ್ತಾ ಇಲ್ಲ. ಅದರ ಪ್ರಭಾವ ಏನಾಗ್ತದೆ? ಇನ್ನಷ್ಟು ಜನ್ಮಗಳು ತಗೋವಂತ ದೇವರು ಕೊಡ್ತಾರೆ. ನೀನ್ ಮಾಡಿದ್ದೆ ಅನುಭವಿಸುವಂತ ದೇವರು ಅಷ್ಟೇ, ಅದನ್ನ ಸೂಪರ್ವೈಸರ್ ತರ ನೀನ್ ಮಾಡಿದ್ದು ನಿನಗೆ ಸರಿಯಾಗಿ ಮುಟ್ಟಿಸ್ತಾ ಇದ್ದಾನೆ. ಅದರಿಂದ ನಮಗೆ ಕರ್ಮದಿಂದ ನಾವು ಬಿಡುಗಡೆ ಆಗೋದೇ ಇಲ್ಲ. ನಮಗೆ ಯಾರೋ ಒಬ್ರು ಮನೇಲಿ ಹುಟ್ಲೇಬೇಕು, ತಂದೆ ತಾಯಿಯರು ನಮಗೆ ಸಿಕ್ಕೇ ಸಿಗ್ತಾರೆ. ಯಾರೋ ಒಬ್ರು ಹೆಂಡತಿ ಮಕ್ಕಳು, ಯಾರಾದೊಬ್ರು ಅಥವಾ ಪತಿ ಪತ್ನಿಯರು ಮಕ್ಕಳು ಸಿಕ್ಕೇ ಸಿಗ್ತಾರೆ. ಪಾಪ ಇದ್ರೆ ಅದು ಸಿಗೋದಿಲ್ಲ. ಅಂತಹ ಪಾಪಗಳು ಆಗಿದ್ದರೆ ಪತಿ ಪತ್ನಿಯರು ಸಿಗೋದಿಲ್ಲ, ಮಕ್ಕಳು ಸಿಗೋದಿಲ್ಲ. ಆ ತರ ಮಾಡಿಸ್ಬಿಡ್ತಾನೆ. ಇನ್ನು ಮನುಷ್ಯ ಜನ್ಮ, ಪ್ರಾಣಿಗಳಿಗೆ ಯಾಕೆ ಈ ಜನ್ಮ ಬಂತು? ಅದು ಅವ್ರು ಮಾಡಿದ ಕರ್ಮನೆ. ಆ ತರ ಪಾಪ ಮಾಡಿದ್ದಾರೆ, ಅದರಿಂದ ಪ್ರಾಣಿಗಳ ಜನ್ಮ ಬಂತು. ಮರಗಿಡಗಳ ಜನ್ಮ ಯಾಕೆ ಬಂತು? ಅದಕ್ಕೂ ಕಾರಣ ಕರ್ಮವೇ. ಅವರು ಅಂತಹ ಪಾಪವನ್ನು ಮಾಡಿದ್ದಾರೆ. ನೋಡಿ, 4 ಒಬ್ಬರ ಮಣಿಗ್ರೀವ ಭಾಗವತದಲ್ಲಿ ಕೇಳ್ತೀವಿ ನೋಡಿ, ಕೃಷ್ಣನ ಕಥೆಯಲ್ಲಿ ಮರವಾಗಿ ಹುಟ್ಟಿದ್ರು ಹಾಗೆ, ನಾರದರ ಶಾಪ ಹಾಗೆ. ಆ ತರ ಕರ್ಮಗಳನ್ನ ಮಾಡಿರ್ತಾರೆ, ಮರವಾಗಿ ಹುಟ್ಟುತ್ತಾರೆ. ಅದರಿಂದ ನಾವು ಮಾಡುವ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಹೇಳಿದ್ದು, ಸತ್ಕರ್ಮವನ್ನ ಮಾಡ್ರಿ. ಸತ್ಕರ್ಮದ ಪ್ರಭಾವವೇ ನಾವು ಪ್ರತಿಯೊಂದು ಕ್ಷಣದಲ್ಲೇ ಅನುಭವಿಸ್ತಾ ಇದ್ದೀವಿ. ನಾವು ಮಾಡಿದ ಕರ್ಮ, ಇವತ್ತು ಊಟ ಮಾಡಿದ್ದೀವಿ, ಏನೋ ಹಿಂದೆ ಅನ್ನದಾನ ಮಾಡಿದ್ದೀವಿ, ದೇವರ ಅನ್ನ ಕೊಟ್ಟಿದ್ದಾನೆ. ಮುಂದಿನ ಜನ್ಮದಲ್ಲಿ ನಿನಗೆ ಅನ್ನ ಬೇಕೋ, ಈಗ ಅನ್ನದಾನ ಮಾಡು. ಮಾಡಿಲ್ಲ ಅಂದ್ರೆ ಸತ್ಕರ್ಮ ಮಾಡದೆ ನಮಗೆ ಸುಖ ಇರೋದಿಲ್ಲ. ಲೌಕಿಕ ಸುಖ ಹೇಳ್ತಾ ಇರೋದು. ಪರಮಾತ್ಮನ ಮೋಕ್ಷ ಬೇಕು, ಅನುಗ್ರಹ ಬೇಕು ಹಾಗೆ ಅಂದ್ರೆ ಪರಮಾತ್ಮನ ಕಥಾಶ್ರವಣ ಮಾಡಬೇಕು. ತತ್ವಜ್ಞಾನ ಕಥೆ ಹೇಳಿದ್ರು ನೋಡಿ, ರಾಮಾಯಣ ಭಾಗವತ, ಒಂದೊಂದು ಅವತಾರಗಳ ಕಥೆಯನ್ನ ನಾವು ಮೆಲುಕಾಗ್ತಾ ಇರಬೇಕು. ಆಗ ಭಕ್ತಿ ಇನ್ನಷ್ಟು ಬೆಳೆದು ನಮಗೆ ಅಪರೋಕ್ಷ ಜ್ಞಾನ ಸಿಗ್ತದೆ. ಅಪರೋಕ್ಷ ಜ್ಞಾನ ಸಿಕ್ತು ಹಾಗೆಂದ್ರೆ ಕರ್ಮದಿಂದ ನಮಗೆ ಬಂಧನ ಇರೋದಿಲ್ಲ, ಕರ್ಮನಾಶ ಆಗ್ತದೆ. ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯ ಮುದ ವಾಸುದೇವೇ ಭಗವತಿ ಕುರ್ವಂತ್ಯಾತ್ಮ ಪ್ರಸಾದಿನಿ. ನಾವು ಕೇಳ್ಬೋದು, ಅಲ್ಲ ಈ ದೇವರನ್ನ ಯಾಕೆ ಇಷ್ಟು ಜನ ಕೊಂಡಾಡ್ತಾ ಇದ್ದಾರೆ? ದೇವರಲ್ಲಿ ಏನ್ ಕಂಡ್ರು ಹಾಗೆ, ಇವರು ಏನಿದೆ ಗುಣ ದೇವರಲ್ಲಿ ಹಾಗೆ ಅಂತ ಬರೀತಾರೆ ನೋಡಿ. ಅತಃ ಭಕ್ತಿ ಜನಕಸ್ಯೈವ ಧರ್ಮಸ್ಯ ಪರತ್ವಾತ್. ಎಲ್ಲಾ ಕರ್ಮಗಳ ಮುಖ್ಯ ಉದ್ದೇಶ ಏನು? ದೇವರಲ್ಲಿ ಭಕ್ತಿ. ನಾವು ತಕ್ಕಡಿಯಲ್ಲಿ ತೂಗಬೇಕು, ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀವಿ. ದೇವರಲ್ಲಿ ಭಕ್ತಿ ಬೆಳೀತೋ, ಇದ್ದ ಚಾರು ಚೂರು ಭಕ್ತಿಯು ಹೋಯ್ತೋ. ಇದ್ದ ಚಾರು ಚೂರು ಭಕ್ತಿ ಹೋಯ್ತು ಅಂದ್ರೆ ಆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಅಡಿಗೆ ಮಾಡ್ತೀವಿ, ಅಡಿಗೆ ಆಗುವಾಗ ಆ ಒಂದೊಂದು ಪದಾರ್ಥವನ್ನು ಕೂಡ ನಾವು ದೇವರನ್ನ ಕಂಡ್ರೆ ಭಕ್ತಿ ಬೆಳೀತದಂತೆ. ಅಕ್ಕಿ, ಎಷ್ಟು ಕಣಗಳನ್ನ, ಅಕ್ಕಿಯ ಕಣಗಳನ್ನ ದೇವರು ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ. ಅದೇನು ಹುಳಿ ಏನು, ಸಾರು ಏನು, ತರಕಾರಿ ಏನು, ಎಷ್ಟು ಪದಾರ್ಥ ನಮ್ಮಿಂದ ಸೃಷ್ಟ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಆ ಬೀಜ ಬಿತ್ತಿದ್ರೆ ಮಣ್ಣಿಗೆ ಆ ಸಾಮರ್ಥ್ಯ ಇದೆ ನೋಡಿ. ಬೀಜ ಬಿತ್ತಿದ್ರೆ ಆ ಮರ ಬೆಳೆಯುತ್ತದೆ, ಹಣ್ಣು ತರಕಾರಿ ಎಲ್ಲ ಕೊಡುತ್ತದೆ. ಆ ಸಾಮರ್ಥ್ಯ ಪೃಥ್ವಿಗೆ ಇದೆ.
ಎಷ್ಟು ಅನುಗ್ರಹ ಮಾಡಿದ್ದಾನೆ ದೇವರು ನಮಗಾಗಿ. ಮಾಡಿ ದೇವ್ರು ನಮ್ಮ ಹತ್ರ ನಿರೀಕ್ಷೆ ಮಾಡೋದು ಒಂದೇ, ಒಳ್ಳೆ ಡಿಸಿಪ್ಲಿನ್, ಶಿಸ್ತಾಗಿರ್ರಿ, ಒಳ್ಳೆ ವಿಚಾರ ಆಚಾರ ಆಚಾರ ಎರಡು ಅಂತ ತೋರಿಸಿದ್ದಾರೆ ನೋಡಿ. ಒಳ್ಳೆ ವಿಚಾರವಂತರಾಗಿ ಇರಬೇಕು, ತತ್ವಜ್ಞಾನ ಸರಿಯಾಗಿ ಪಡೀಬೇಕು, ಒಳ್ಳೆ ಆಚಾರವಂತರಾಗಿ ಇರಬೇಕು, ಡಿಸಿಪ್ಲಿನ್ಡ್ ಆಗಿ ಇರಬೇಕು. ನಾವು ಬೇರೆಯವ್ರದನ್ನ ತೆಗೆಯೋದು ಅಂತದೆಲ್ಲ ಮಾಡಬಾರ್ದು ಅಂತ ಒಟ್ಟು ಅಭಿಪ್ರಾಯ. ದೇವರು ಹೇಳಿದ ಕರ್ಮಗಳನ್ನ ಫಲಾಪೇಕ್ಷೆ ಇಲ್ಲದೆ ಪೂಜಾ ರೂಪವಾಗಿ ಮಾಡಬೇಕು. ಅದರಿಂದ ಯಾವ ಕಾರಣದಿಂದ ಪರಮಾತ್ಮನಲ್ಲಿ ಭಕ್ತಿಯೇ ಪ್ರಧಾನ, ಅದೇ ಶ್ರೇಷ್ಠವಾದ ಧರ್ಮದ ಫಲ ಆಗಿರೋದ್ರಿಂದ ಆ ಭಕ್ತಿಯನ್ನ ಜ್ಞಾನಿಗಳು ಮಾಡ್ತಾರೆ. ಭಕ್ತಿಯನ್ನ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆಂದ್ರೆ ಇದಕ್ಕೆ ಕಾರಣಕ್ಕೆ, ವಾಸುದೇವೇ ಭಗವತಿ, ವಾಸುದೇವನಾದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಅದರಿಂದ ಪರಮಾತ್ಮ ಭಾರಿ ಸಂತುಷ್ಟನಾಗ್ತಾನೆ. ಭಕ್ತಿ ಮಾಡುವುದರಿಂದ, ಮನಸ್ಸನ್ನ ಕೊಡುವುದರಿಂದ ಆಗುವಷ್ಟು ಸಂತೋಷ ದೇವರಿಗೆ ಇನ್ಯಾವುದರಿಂದಲೂ ಆಗೋದಿಲ್ಲ. ಅದರಿಂದ ಜ್ಞಾನಿಗಳು ಆ ರೀತಿಯಾಗಿ ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಇನ್ನು ಸತ್ವಂ ರಜಸ್ ತಮ ಇತಿ ಪ್ರಕೃತಿರ್ ಗುಣಾಃ ತೈರ್ಯುಕ್ತ ಪರಃ ಪುರುಷ ಏಕ ಇಹಾಸ್ಯ ಧತ್ತೆ ತಿತ್ಯಾದೇ ಹರಿಬಿರಿಂಚ ಹರೇತಿ ಸಂಜ್ಞಾಃ ಶ್ರೇಯಾಂತಿ ತತ್ರ ಕರು ಸತ್ವತನೋ ನೃಣಾಂ ಸ್ಯುಃ. ಎಷ್ಟು ಸುಂದರವಾದ ಶ್ಲೋಕ ನೋಡಿ. ನನು ಯದಿ ವಿಷ್ಣು ಪ್ರಸಾದೇವ ಮೋಕ್ಷ ಜನಕಃ ತರ್ಹಿ ಸಾತ್ವಿಕಾನಾಮಿವ ರಾಜಸಾನಾಂ ತಾಮಸಾನಾಂ ಚ ಕುತಃ ನ ಮೋಕ್ಷಃ. 3 ವಿಧ ಜೀವರಾಶಿಗಳು ನಾವು ನೋಡಿದ್ದೀವಿ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಸಾತ್ವಿಕರು ಅವರು ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಮೋಕ್ಷ ಅಂತ ಹಿಂದೆ ಹೇಳಿದ್ದಾರೆ. ಪರಮಾತ್ಮನ ಕಥೆ ಕೇಳೋದು, ಮನಸ್ಸು ಶುದ್ಧ ಆಗೋದು, ಮತ್ತು ಅದರಿಂದ ಇನ್ನಷ್ಟು ಭಕ್ತಿ ಜಾಸ್ತಿ ಆಗ್ತದೆ. ಆ ಭಕ್ತಿಯಿಂದ ಪರಮಾತ್ಮನ ಪ್ರಸನ್ನತೆ, ಅದರಿಂದ ಅಪರೋಕ್ಷ ಜ್ಞಾನ, ಮೋಕ್ಷ ಇತ್ಯಾದಿಗಳು ಅಂತ ದೊಡ್ಡ ಕ್ರಮ ಅದು. ಅದು ಅನೇಕ ಜನ್ಮಗಳಲ್ಲಿ ಆಗುವ ಕ್ರಮ ಅದು. ಇದ್ರ ಮೇಲೆ ಪ್ರಶ್ನೆ, ಯಾಕೆ ಸಾತ್ವಿಕರಿಗೆ ಮಾತ್ರ ನೀವು ಭಕ್ತಿ ಅಂತ ಯಾಕೆ ಹೇಳ್ತೀರಿ? ಭಕ್ತಿ ಯಾರಿಗೆ ಬೇಕಾದ್ರೂ ಬರ್ಬೋದಲ್ಲ, ರಾಜಸರು, ತಾಮಸರು ಎಲ್ಲರಿಗೂ ಕೂಡ ಭಕ್ತಿ ಬಂದ್ರೆ ಅವರಿಗೂ ಕೂಡ ಮೋಕ್ಷ ಆಗಬೇಕಲ್ಲ. ಸಾತ್ವಿಕರಿಗೆ ಮಾತ್ರ ಯಾಕೆ ಮೋಕ್ಷ, ರಾಜಸ ತಾಮಸರಿಗೆ ಯಾಕೆ ಇಲ್ಲ ಜೀವರಾಶಿಗಳಿಗೆ? ಹಾಗೆ ಅಂದ್ರೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದ. ಅದು ಪ್ರಕೃತಿಯ ಗುಣ. ಸ್ವಾಭಾವಿಕವಾಗಿ ಜೀವರು ಏನಾಗಿರ್ತಾರೆ, ಸ್ವಭಾವದಲ್ಲೇ ಇರೋದು ಸಾತ್ವಿಕರು, ರಾಜಸರು, ತಾಮಸರು. ಈಗ ನೋಡಿ, ಕಬ್ಬು ಇದೆ, ಮೆಣಸಿನಕಾಯಿ ಇದೆ. ಕಬ್ಬು ಯಾಕೆ ಸಿಹಿ ಇರ್ತದೆ? ಸ್ವಭಾವ ಅದು. ಮೆಣಸಿನಕಾಯಿ ಅದು ಕಾರಣನೇ, ಹುಣಸೆಕಾಯಿ ಅದು ಹುಳಿನೇ, ಅದರ ಸ್ವಭಾವ ಅದು. ಅದನ್ನ ಯಾರು ಬದಲಾಯಿಸೋದಿಲ್ಲ. ಬದಲಾಯಿಸುವ ಸಾಮರ್ಥ್ಯ ಇದ್ರೂ ಕೂಡ ಮಾಡೋದಿಲ್ಲ. ದೇವರಿಗೆ ಸಾಮರ್ಥ್ಯ ಇದ್ರೂ ಮಾಡೋದಿಲ್ಲ. ಅದರಿಂದ ಜೀವರಿಗೆ ಅಂತ ಒಂದು ಸ್ವಭಾವ ಇದೆ. ಕೆಲವು ಜೀವರಾಶಿಗಳು ದೇವರಲ್ಲಿ ಭಕ್ತಿ ಮಾಡ್ತಾರೆ, ಕೆಲವು ಜೀವರಾಶಿಗಳು ದೇವರಲ್ಲಿ ದ್ವೇಷ ಮಾಡ್ತಾರೆ, ಕೆಲವು ಜೀವರಾಶಿಗಳು ದೇವರಲ್ಲಿ ಉದಾಸೀನರಾಗಿ ಇರ್ತಾರೆ. ನೋಡಿ, ನಾವು ಲೋಕದಲ್ಲಿ ವಿಚಿತ್ರವಾದ ಜನರನ್ನು ಕಾಣ್ತೀವಿ. ಯಾವುದು ಆಲೋಚನೆ ಮಾಡಿದ್ದುಂಟ? ಅಲ್ಲ, ಕೆಲವರು ಮಠಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಗುರುಗಳಿಗೆ ಹೋಗಿ ಸೇವೆ ಮಾಡ್ತಾರೆ. ಕೆಲವರು ಬೈತಾ ಇರ್ತಾರೆ ದೇವರನ್ನೇ. ಕೆಲವರು ಎರಡೂ ಮಾಡೋದಿಲ್ಲ. ತಾವುಂಟು, ತಮ್ಮ ಆಫೀಸ್ ಉಂಟು, ಕೆಲಸ ಉಂಟು ಅಂತ ಇರ್ತಾರೆ. ಯಾಕೆ ಇಷ್ಟು ಒಂದು ವೈಚಿತ್ರ್ಯ ಅಂದ್ರೆ ಇದು ಸ್ವಭಾವದಲ್ಲೇ ಇರತಕ್ಕದ್ದು. ಯಾರು ಸಾತ್ವಿಕರಾಗಿ ಇರ್ತಾರೆ ಅವರಿಗೆ ಅನಿಸ್ತದೆ ನಾವು ಪಾಠಕ್ಕೆ ಹೋಗ್ಬೇಕು, ಗುರುಗಳು ಏನ್ ಹೇಳ್ತಾರೆ ಅದನ್ನ ತಿಳಿಬೇಕು, ಪರಮಾತ್ಮನ ಕಥೆ ಕೇಳಬೇಕು, ಈ ರೀತಿಯಾಗಿ ಪ್ರವೃತ್ತರಾಗ್ತಾರೆ ಸಾತ್ವಿಕರು. ಇನ್ನು ದ್ವೇಷ ಮಾಡುವವರು, ಉದಾಸೀನ ಮಾಡುವವರು, ಉದಾಸೀನ ಅಂದ್ರೆ ನೆಗ್ಲೆಕ್ಟ್ ಮಾಡುವವರು ಅಂತ ಅರ್ಥ. ಅದ್ರಾಯ್ತು ಬಿಟ್ರೆ ಬಿಟ್ಟಿತ್ತು, ಆಗ್ಲೇಬೇಕು ಅಂತ ನೇಮ ಇಲ್ಲ. ಸಾತ್ವಿಕರಿಗೆ ಆಗಿಲ್ಲ, ಭಕ್ತಿ ಆಗ್ಲೇಬೇಕು, ಏಕಾದಶಿ ವ್ರತ ಮಾಡ್ಲೇಬೇಕು, ಪರಮಾತ್ಮನ ಕತೆ ಕೇಳಲೇಬೇಕು. ಕೆಲವರು ಇರ್ತಾರೆ, ಹಿಂದಿನ ಕಾಲದಲ್ಲಿ ಇದ್ರು, ಬ್ರಹ್ಮಸೂತ್ರ ಓದದೆ ಅವ್ರು ಊಟನೇ ಮಾಡೋದಿಲ್ಲವಂತ. ಸುಮಧ್ವ ವಿಜಯ ಹೇಳದೆ 16 ಸರ್ಗೆ ಹೇಳ್ಬೇಕು, ಸುಮಧ್ವ ವಿಜಯ 16 ಸರ್ಗೆ ಹೇಳದೆ ಊಟ ಮಾಡೋದಿಲ್ಲ ಅವರು. ಆ ತರ ನಿಯಮಗಳನ್ನ ಇಟ್ಟು ಆಚಾರ್ಯರ ಚರಿತ್ರೆಯನ್ನ, ಪರಮಾತ್ಮನ ಕಥೆಯನ್ನ, ಕೆಲವರು ಇದ್ದಾರೆ ಭಾಗವತ ಕಥೆ ಕೇಳಲೇಬೇಕು, 1 ತಾಸು ಕೇಳ್ಬೇಕು, ಇಲ್ಲದಿದ್ರೆ ಊಟ ಇಲ್ಲ. ಯಾದವಾರ್ಯರ ತಾಯಿ ಆ ರೀತಿಯಾಗಿ ಇದ್ರು ಅಂತ ಹೇಳ್ತಾರೆ. ಊಟನೇ ಮಾಡೋದಿಲ್ಲ ಅವರು, ಆದ್ರೆ ಆದದ್ದೇ ಈ ರೀತಿಯಾಗಿ ಇರ್ತಾರೆ. ಅದರಿಂದ ಆ ಸಾತ್ವಿಕರು ಇರ್ತಾರೆ, ಅವರು ವಿಷ್ಣುವನ್ನ ಆರಾಧನೆ ಮಾಡ್ತಾರೆ. ರಾಜಸರು, ತಾಮಸರು ಅಂತ ಯಾರು ಇರ್ತಾರೆ ಅವರು ಉಳಿದ ದೇವತೆಗಳನ್ನ, ಬ್ರಹ್ಮನನ್ನ, ಪರಮಾತ್ಮನನ್ನ ಬಿಟ್ಟು ಉಳಿದ ದೇವತೆಗಳನ್ನ ಉತ್ತಮ ಅಂತ ತಿಳಿತಾರೆ. ರಾಜಸರು ಬ್ರಹ್ಮದೇವರನ್ನ
ಶಿವನನ್ನು ಅಂತ ತಿಳಿತಾರೆ. ಯದ್ಯಪಿ ಅದು ಯಾರ ರೂಪ? ಅದು ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕ ರೂಪಗಳು ಅದು. ಆದ್ರೆ ಕೆಲವರು ಏನ್ ತಿಳಿತಾರೆ, ಅದು ಪರಬ್ರಹ್ಮನ ರೂಪ ಅಲ್ಲ, ಅದು ಶಿವ ಅಂತ ಒಂದು ಪ್ರತ್ಯೇಕ, ಪಾರ್ವತಿಪತಿ ಶಿವ ಅಂತ ತಿಳಿತಾರೆ, ಸರಸ್ವತಿಪತಿ ಬ್ರಹ್ಮ ಅಂತ ತಿಳಿತಾರೆ. ಯದ್ಯಪಿ ಅದು ಯಾವ ರೂಪ? ಅದು ಪರಬ್ರಹ್ಮನ ರೂಪ. ಆಚಾರ್ಯರು ವಾಮನ ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣು ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮನಲ್ಲಿ, ಆ ಚತುರ್ಮುಖ ಬ್ರಹ್ಮನಲ್ಲಿ ಪರಬ್ರಹ್ಮ ಬ್ರಹ್ಮ ಎನ್ನತಕ್ಕ ರೂಪದಲ್ಲಿ ಇದ್ದ, ಅದರಿಂದ ಅವರಿಗೆ ಬ್ರಹ್ಮದೇವರು ಅಂತ ಹೆಸರು. ಇನ್ನು ಶಿವನಲ್ಲಿ, ಶಿವ ಎನ್ನತಕ್ಕ ಈ ಜೀವನಲ್ಲಿ ಪರಬ್ರಹ್ಮ ಅಂದ್ರೆ ವಿಷ್ಣು ಶಿವ ಎನ್ನುವ ರೂಪದಲ್ಲಿ ಇದ್ದಾನೆ, ಅದರಿಂದ ಈ ಪಾರ್ವತಿಪತಿಯಾದ ಶಿವನಿಗೆ ಶಿವ ಅಂತ ಹೆಸರು. ಆ ರೀತಿಯಾಗಿ ಅದರಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂದ್ರೆ ಯಾರು ಮಾಡಿದ್ದು? ಬ್ರಹ್ಮದೇವರ ಒಳಗಿದ್ದ ಪರಮಾತ್ಮ ಬ್ರಹ್ಮರೂಪದಲ್ಲಿ ಇದ್ದಾನಲ್ವಾ, ಅವನು ಮಾಡಿದ ಸೃಷ್ಟಿ. ಅದರಿಂದ ಬ್ರಹ್ಮದೇವರು ಸೃಷ್ಟಿಕರ್ತ ಅಂತ ಪ್ರಸಿದ್ಧ. ಅದೇ ಅದರ ಸಂಹಾರಕರ್ತ ಅಂದ್ರೆ ಯಾರು? ಶಿವನ ಒಳಗೆ ಇರತಕ್ಕ ಪರಮಾತ್ಮನ ರೂಪವಾದ ಶಿವರೂಪ, ಅವರು ಲಯಕರ್ತ, ಪರಮಾತ್ಮನೇ ಲಯಕರ್ತ ಆಗ್ತಾನೆ. ಅದರಿಂದ ಅದನ್ನ ಬಿಟ್ಬಿಡ್ತಾರೆ ರಾಜಸರು ತಾಮಸರು. ಆ ರೀತಿಯಾಗಿ ತಿಳಿಯೋದಿಲ್ಲ. ಬೇರೆ ಜೀವನೇ ಸೃಷ್ಟಿ ಮಾಡೋದು ಅಂದ್ರೆ ಬ್ರಹ್ಮದೇವರೇ ಸೃಷ್ಟಿ ಮಾಡ್ತಾರೆ, ರುದ್ರದೇವರೇ ಲಯ ಮಾಡ್ತಾರೆ ಹಾಗೆಂತರ ತಿಳಿತಾರೆ. ಪರಮಾತ್ಮ ಮಾಡುವುದನ್ನ ಅವರು ಒಳಗಿದ್ದು ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಮಾಡುವುದನ್ನ ಅವರು ತಿಳಿಯೋದಿಲ್ಲ. ಯಾಕೆ? ಅವರ ಸ್ವಭಾವನೆ ಆಗಿರುತ್ತದೆ. ನೀವು ಎಷ್ಟು ಬೇಕಾದ್ರೆ ಹೇಳಿ, ಅವರಿಗೆ ಉಪದೇಶ ಮಾಡಿ, ಒಪ್ಪೋದೇ ಇಲ್ಲ. ಅವರು ಏನೋ ಒಂದು ಹೇಳಿ ಅದನ್ನ ರಿಜೆಕ್ಟ್ ಮಾಡುವವರೇ. ಹೃದಯೇವ ಸ್ಥಿತೋ ದೇವ ವಿಷ್ಣುರೂಪಿ ಜನಾರ್ದನ ತ್ರಯೋಪಿ ಗುಣಾಃ ವಿಷ್ಣುಆಶ್ರಯಾಃ ತಥಾಪಿ ಸತ್ವತನು ಜೀವೇ ಶ್ರೇಯಾಂಸಿ ಸ್ಯುಃ. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳು ಇದ್ದಾರೆ. ಅದಕ್ಕೆ ತಕ್ಕಂತೆ 3 ವಿಧವಾದ ಜೀವರಾಶಿಗಳಿಗೆ ತಕ್ಕಂತೆ ಪರಮಾತ್ಮ 3 ಗುಣಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಸಾತ್ವಿಕರಿಗೆ ಸತ್ವಗುಣ ಜಾಸ್ತಿ ಇರುತ್ತದೆ, ರಜೋಗುಣದವರಿಗೆ ರಜೋಗುಣ ಜಾಸ್ತಿ ಇರುತ್ತದೆ, ತಮೋಗುಣದವರಿಗೆ ತಮೋಗುಣ ಜಾಸ್ತಿ ಇರುತ್ತದೆ. ಈ 3 ಗುಣಗಳು ಕೂಡ ಪರಮಾತ್ಮ ಅಧೀನ. ಈ ಪ್ರಕೃತಿಯ 3 ಗುಣಗಳು ಅಂತ ಏನು ಹೇಳ್ತೀವಿ ಅದು ಕೂಡ ಪರಮಾತ್ಮನ ಅಧೀನವೇ, ಹಾಗೆ ಅಂತ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನೀವು ಏನೇ ಹೇಳಿ 3 ವಿಧವಾದ ಜೀವರಾಶಿಗಳು ಇದ್ದಾರೆ, ನಾವು ಯಾವುದರಲ್ಲಿ ಸೇರ್ತೀವಿ? ಸಾತ್ವಿಕರೋ, ರಾಜಸರೋ, ತಾಮಸರೋ? ಹಾಗೆಂದರೆ ಪರಮಾತ್ಮನಲ್ಲಿ ಭಕ್ತಿ ಮಾಡುವುದರಿಂದ ಪ್ರಾಯಶಃ ಸಾತ್ವಿಕರೇ ಇರಬೇಕು. ಹಾಗೆಂತ ಯಾಕೆ? ರಾಜಸ ತಾಮಸರಿಗೆ ದೇವರಲ್ಲಿ ಲವಲೇಶು ಭಕ್ತಿ ಇರಲ್ಲ, ಚೂರು ಭಕ್ತಿ ಇರಲ್ಲ. ದೇವರ ಉದಾಸೀನ ಮಾಡ್ತಾರೆ, ದ್ವೇಷ ಮಾಡ್ತಾರೆ. ಅದರಿಂದ ಚಾರು ಚೂರು ಭಕ್ತಿ ಇರುವುದರಿಂದ ಸಾತ್ವಿಕರು ಅಂತ ಅನ್ನಿಸಿಕೊಂಡು ನಾವು ಸತ್ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಪಾರ್ಥಿವ ಧಾರುಣೋ ಧೂಮಃ ಧೂಮಸ್ತಸ್ಮಾದ್ ಅಗ್ನಿಸ್ತ್ರೀಮಯ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ ಬ್ರಹ್ಮದರ್ಶನಂ. 3 ದೃಷ್ಟಾಂತ ಕೊಡ್ತಾರೆ. ಈ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಏನ್ ನೋಡಿದೀವಿ, ಅಗ್ನಿ, ಧೂಮ, ಕಟ್ಟಿಗೆ ಹಾಗೆ ಅಂತ. ಕಟ್ಟಿಗೆ ತಮಸ್ ಇದ್ದಂಗೆ, ಪೃಥ್ವಿ ತತ್ವ. ಅದರಲ್ಲಿ ಅಗ್ನಿ ಸಿಗ್ತದಾ? ಇಲ್ಲ, ಸಿಗೋದಿಲ್ಲ. ಅದನ್ನ ಚೆನ್ನಾಗಿ ಉಜ್ಜಬೇಕು. 2 ಅರಳಿ ಕಟ್ಟಿಗೆ ಅಂತಾರೆ. ಅದನ್ನ ಉಜ್ಜಿದ್ರೆ ಮೊದಲು ಸ್ವಲ್ಪ ಧೂಮ ಬರುತ್ತದೆ, ಆಮೇಲೆ ಅಗ್ನಿ ಬರುತ್ತದೆ. ಅದರಿಂದ ಕಟ್ಟಿಗೆಯಲ್ಲೇ ಅಗ್ನಿ ಇದೆ, ಒಳಗೆ ಇದೆ, ಆದ್ರೂ ಕಾಣಿಸೋದಿಲ್ಲ. ಆ ರೀತಿಯಾಗಿ ಕಟ್ಟಿಗೆ, ಹೊಗೆ, ಅಗ್ನಿ, ತಮೋಗುಣ, ರಜೋಗುಣ, ಸತ್ವಗುಣ. ಹಾಗೆ ಕಟ್ಟಿಗೆ ತಮೋಗುಣ ಇದ್ದಾಗೆ, ಧೂಮ ರಜೋಗುಣ ಇದ್ದಾಗೆ, ಅಗ್ನಿ ಸತ್ವಗುಣ ಇದ್ದಾಗೆ. ಯಾವುದು ಮುಖ್ಯ? ಅಗ್ನಿನೇ ಮುಖ್ಯ. ಅದರಿಂದ ಸತ್ವಗುಣ ಈ 3ರಲ್ಲೂ ಮುಖ್ಯವಾಗಿದೆ. ಅದರಿಂದ ಸತ್ವಗುಣವನ್ನ ಬೆಳೆಸುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತಮಸಸ್ತು ರಜಸ್ತಸ್ಮ ಸತ್ವಂ ಯತ್ ಬ್ರಹ್ಮದರ್ಶನಂ. ಸತ್ವವನ್ನ ಬೆಳೆಸಿಕೊಂಡು ಪರಮಾತ್ಮನ ದರ್ಶನವನ್ನ, ಪರಮಾತ್ಮನ ಜ್ಞಾನವನ್ನ ನಾವು ಪಡೀಬೇಕು, ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಆಯ್ತು, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.